ತಗೊಂಡು ಅವರು ಕರ್ಕೊಂಬಂದಾರೆ ಅಲ್ಲಿದ್ದ ಹೋಟ್ಲಲ್ಲಿದ್ದ ಆಸ್ಪತ್ರೆಗೆ. ನಮ್ಮ ಮಗಗ ಲಿವರ್ ಪ್ರಾಬ್ಲಮ್. ಬಿಡಮ್ಮ, ಇವಾಗ ಕಷ್ಟ ಅನ್ನೋದು ಇಡೀ ಪ್ರಪಂಚಕ್ಕೆ ಬಂದೈತೆ. ಅದರಲ್ಲಿ ಈ ಯಾರೋ ಅದೃಷ್ಟ ಮಾಡಿದವ್ರು ಅದಕ್ಕೆ ಯಾಕೆ ಮಾಡ್ತೀಯ? ಅಳುವುದ್ರಲ್ಲಿ ಏನಿದೆ? ಹಾಂ, ಎಷ್ಟು ತಿಂಗಳಿಂದಮ್ಮ ಈಗ ಹಿಂಗಾಗಿರೋದು? 6 ತಿಂಗಳಿಂದ ಈ ಥರ ಆಗಿದೆ. ಏನೂ ಆಗಲ್ಲ, ಸರೋಗುತ್ತೆ. ಹಾಂ, ಏನೂ ಆಗಲ್ಲ, ಸರೋಗುತ್ತೆ. ಇದರಲ್ಲೆಲ್ಲ ಯಾಕೆ ಇರಲಿ, ನೋವಾಗುತ್ತೆ ಪಾಪ. ಇಂಥ ಚಿಕ್ಕ ಹುಡುಗನ್ನ ಈ ಥರ ಆದಾಗ ನಮಗೂ ಕೂಡ ಬೇಜಾರಾಗುತ್ತೆ. ಇರಲಿ, ಗುಣವಾಗಲಿ ಅಮ್ಮ, ಗುಣವಾಗಲಿ ಅಮ್ಮ. ಅಳ್ಬೇಡ್ರಮ್ಮ, ಹೇಳ್ಬೇಡ್ರಿ. ಯಾರ ಮನೆಗೆ ಬರಲ್ಲ ಕಷ್ಟ, ಎಲ್ಲರೂ ಮನೆಗೂ ಬಂದಿದೆ. ಏನು ನಾವು ತಾನೇ ಎಷ್ಟು ಜನ ಇರ್ತೀವಿ ಅಮ್ಮ. ಇರಮ್ಮ, ಏನಿಲ್ಲ, ಇರಮ್ಮ, ಧೈರ್ಯವಾಗಿರಮ್ಮ. ಏನೂ ಆಗಲ್ಲ, ಏನಿಲ್ಲ. ಅವ್ನು ಗುಣವಾಯ್ತಾನೆ, ಅವ್ನು ಹುಷಾರಾಗ್ತಾನಮ್ಮ. ಬೇಡಮ್ಮ, ಅಳುಕೋಬೇಡ ಪಾಪ. ಒಬ್ಬ ಮಗನ್ನ ಉಳಿಸ್ಕೊಳ್ಳೋಕ್ಕೋಸ್ಕರ ಎಷ್ಟೊಂದು ಪಾಪ ಅಲ್ಲಿಂದ ಬಂದು ನೀವು ಹಾಸ್ಪಿಟ್ಲ್ ಅಡ್ಮಿಟ್ ಮಾಡಿಕೊಂಡು. ಇರಲಿ ಅಮ್ಮ, ವಾಸಿ ಆಗುತ್ತೆ, ಏನಿಲ್ಲ. ಇವ್ರಿಗೆ 1 ವಾರ 10 ದಿವಸ ನಾನೇ ಕರ್ಕೊಂಡೋಗಿ ಇವ್ರನ್ನ ಒಬ್ಬರು ಡಾಕ್ಟ್ರ್ ಇದು ಮಾಡಿಕೊಂಡು ನಾನು ಕರ್ಕೊಂಬಂದು ನಾನೇ ಇದು ಮಾಡ್ಕೊಡ್ತೀನಿ. ಏನು ಎದ್ರಿಕಬೇಡಿ ಅಮ್ಮ ಪಾಪ. ಎಲ್ಲೋ ದೂರಿಂದ ಬಂದಿದ್ದೀರಲ್ಲ. ಇವನು ಗುಣವಾಗೋವರೆಗೂ ನಾನು ಸಹಾಯ ಮಾಡ್ತೀನಿ, ನನ್ನ ಕೈಲಾದರೂ ಸಹಾಯ ಮಾಡ್ತೀನಿ ಅಮ್ಮ, ಸಹಾಯ ಮಾಡ್ತೀನಿ.